ಈಗ ಇಂಥ ಸರಳೀಕರಣಗಳು ಈಸಿ ಬರ್ತಾವ ನಿಮಗೆ. ಆದ್ರೂ ಒಂದು ಸ್ವಲ್ಪ ಕೆಲವೊಂದು ವಿಷಯದೊಳಗೆ ತಿಳ್ಕೊಬೇಕಾಗ್ತದ. 2/2 ಪ್ಲಸ್ 2 × 2 -2 ಲೆಕ್ಕ ಮಾಡಿ. ಟೈಮ್ ಕೊಟ್ಟದ ಮಾಡ್ರಿ. ಮಾಡೋದ್ರಿಂದ ನಾ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಆಯ್ತಲ್ಲ. ಯಾವುದೇ ಒಂದು ಕ್ರಿಯೆಗಳನ್ನು ಮಾಡುವಾಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಭಾಗಾಕಾರ ಇದು ಭಾಜ್ಯ, ಇದು ಭಾಜಕ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಭಾಜ್ಯ ಯಾವುದು ಭಾಜಕ ಯಾವುದು ತಿಳ್ಕೊ. ನಾವು ಮೊದಲ ಈ ಗುಣಾಕಾರ ಮತ್ತು ಮೂಲ ಕ್ರಿಯೆಗಳು ಬಂದಾಗ, ಮೂಲ ಕ್ರಿಯೆಗಳನ್ನು ಮಾಡುವಾಗ ಫಸ್ಟ್ ನೀವು ಕಂಸ, ದುಂಡು ಕಂಸ, ಪುಷ್ಪಾವರಣ, ರೇಖಾವರಣ ಇವು ಬಂದಾಗ ಬೇರೆ. ಹೀಗೆಲ್ಲ ಬಂದಾಗ ನಾವೇನು ಮಾಡಬೇಕು, ಭಾಗಾಕಾರ ಕ್ರಿಯೆಯನ್ನು ಬಿಡಿಸ್ಬೇಕು. ಇವೆಲ್ಲ ಸರಳೆ ನಿಮಗೂ. ಈಗ ಭಾಗಾಕಾರ ಕ್ರಿಯೆ ಗುರ್ತಾ ಹಿಡಿದು ನೀವೇನು ಮಾಡಬೇಕು, ಈಗ 2ಕ್ಕೆ 2 ಭಾಗಿಸಿದ್ರೆ ಏನು ಬರ್ತವೆ, 1 ಬಂತು. ಈ ಚಿಹ್ನೆ ಮತ್ತೆ ಇಲ್ಲಿ ಪ್ಲಸ್ ಇಡ್ರಿ. ಮತ್ತು ಈ ಚಿಹ್ನೆಗಳನ್ನು ಕಂಪಲ್ಸರಿ ಇದನ್ನು ಹೊಳೆ ಗಣಿತ ಬಿಡಿಸ್ಕೋಬೇಕು ನೀವು. -2 ನೋಡ್ರಿ ಹೆಂಗೆ ಬಿಡಿಸ್ಕೋ. ಇದ್ರ ಉತ್ತರ ಇಟ್ರಿ. ಭಾಗಾಕಾರ 2ಕ್ಕೆ 2 ಭಾಗಿಸಿದ್ರೆ 1 ಬಂತು. ಪ್ಲಸ್ ಹಚ್ಚ್ರಿ, 2 × 2 ಹಚ್ಚ್ರಿ, ಮೈನಸ್ ಹಚ್ಚ್ರಿ, 2 ಹಚ್ಚ್ರಿ. ಹಿಂಗೆ ಸ್ಟೆಪ್ಗಳನ್ನು ಕರೆಕ್ಟ್ ಹಚ್ಕೊತ ಹೋಗ್ಬೇಕು. ಅಂದರೆ ನಿಮ್ಮ ಸರಳೀಕರಣ ತಪ್ಪೋದಲ್ಲ. ಆಮೇಲೆ ಈಗ ನೀವು ಭಾಗಾಕಾರ ಕ್ರಿಯೆ ಮಾಡಿದ ಉತ್ತರ 1 ಬಂತು. ಈಗ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋರಿ. ನೋಡ್ರಿ ಬರೋಬರಿ. 1 ಪ್ಲಸ್ 2 ಎಷ್ಟು 4 -2. ಈಗ ಯಾವ ಕ್ರಿಯೆಯನ್ನು ಮಾಡ್ಕೋಬೇಕಂದ್ರೆ ಪ್ಲಸ್ ಮೊದಲು ಮಾಡ್ಕೋಬೇಕು. ಅದನ್ನು ತಿಳ್ಕೊಬೇಕು ನೀವು. ಪ್ಲಸ್ಗಳು ಮುಂದಿದ್ದು ಅಂದ್ರೆ ಹೊಳ್ಳಿ ತಂದು ಹಚ್ಕೋಬೇಕು ನೀವು. ಮತ್ತು 4 1 5 -2. 5ರಾಗ 2 ಆದ್ರೆ 3. ಆನ್ಸರ್ = 3. ಕರೆಕ್ಟಾಗಿ ಬಿಡಿಸೋದು ಕಲಿಯರ್ ನೀವು. ಉತ್ತರ ಎಲ್ಲದ ಸಿ ಆನ್ಸರ್. ಹಿಂಗೆ ಪದ್ಧತಿ ಪ್ರಕಾರ ಗಣಿತಗಳನ್ನು ಮಾಡಿಬಿಟ್ರೆ ಅಂದ್ರೆ ನಿಮಗೆಲ್ಲ ಬರ್ತಾವೆ. ಭಾಗಲೆ ಅದಿಂದ ಏನು ಬೇಕು, ಗುಂಡ್ಲೆ ಬೇಕು. ಗುಂಡ್ಲೆ ಅದಿಂದ ಪ್ಲಸ್ ಬೇಕು. ಆಮೇಲೆ ಲಾಸ್ಟಕ್ಕೆ ಮೈನಸ್ಸು. ಆಮೇಲೆ ಈಗ ಇಲ್ಲೊಂದು ಪ್ಲಸ್ ಅದ, ಇಲ್ಲೊಂದು ಪ್ಲಸ್ ಅದ, ಇಲ್ಲೊಂದು ಪ್ಲಸ್ ಇತ್ತ. ಪ್ಲಸ್ಗಳು ಒಂದು ಕಡೆ ಮಾಡ್ಕೋಬೇಕು, ಮೈನಸ್ ಒಂದು ಕಡೆ ಮಾಡ್ಕೋಬೇಕು ನೀವು ಯಾವಾಗಲಿ. ಅಂದ್ರೆ ಬಟ್ ಗಣಿತಗಳು ತಪ್ಪುವುದಿಲ್ಲ. ಎಲ್ಲರಿಗೂ ತಿಳಿದಲ್ಲ. ಇವೇನು ಈಸಿ ಇರ್ತಾವೆ. ಆದ್ರೂ ನೀವು ರೂಢಿ ಮಾಡ್ಕೊರಿ. ಇಂಥ ಸಣ್ಣ ಗಣಿತಗಳನ್ನು ಓದಿದಾಗ ಹಾಕ್ತಾನೆ. ನಿಮಗೆ ನಾನು ಈ NCB ಸೀರಿಯಲ್ ಅಂತ ತಿಳ್ಕೊಂಡು ಹಿಂದೊಂದು 3000 ಗಣಿತವ. ಅಲ್ಲಿ ಹಿಂದಿನ ಅಭ್ಯಾಸ ಜರ್ ಮಾಡಿದರೆ ಅಂದ್ರೆ ನೀವು ಇಷ್ಟು ಎಕ್ಸ್ಟ್ರಾಡಿನರಿ ಆಗ್ತೀರಿ. ನೀವು ತೆಗೆದು ನೋಡ್ರಿ ಹಿಂದಿನ ಗಣಿತವು. ಸೀರಿಯಲ್ ಅಂತ ಒಂದು 500 ವಿಡಿಯೋ ಅವತ್ತನ್ನ ಅಭ್ಯಾಸ ಮಾಡ್ರಿ ನೀವು. ವೆಕೇಶನ್ದಾಗ ಮಾಡಿದರೆ ಅಂದ್ರೆ ಈ ಗಣಿತಗಳು ಏನು ಸುಮ್ಮ ಕಣ್ಣು ಮುಚ್ಚಿ ಬಿಡಿಸ್ತೀರಿ ನೀವು. ಇರಲಿ. ಆದರೂ ಸರಳೀಕರಣ ತಿಳಿದಲ್ಲ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ನೋಟ್ಬುಕ್ದಾಗ ಬಿಡಿಸೋಣ. ಮುಂದಿನ ಲೆಕ್ಕ ಬಿಡಿಸ್ರಿ.